ಸರ್ಕಾರಿ ಶಾಲೆಗಳಿಗೆ ದೊರೆಯುವ ಅನುದಾನವನ್ನು ಶಾಲೆಗೆ ಹಾಗೂ ಮಕ್ಕಳಿಗೆ ತಲುಪಿಸುವ ಆಶಯವನ್ನು ಒಳಗೊಂಡು ಚಿತ್ರದ ನಾಯಕ ಹಾಗೂ ನಾಯಕ ನಟಿ ಪ್ರಯತ್ನಿಸುವ ಕಥಾ ಹಂದರ ಒಳಗೊಂಡ ವಿದ್ಯಾಗಣೇಶ್ ಚಲನಚಿತ್ರವು ಉತ್ತಮ ಪ್ರದರ್ಶನ ಕಾಣುತ್ತದೆ ಎಂದು ಚಲನಚಿತ್ರದ ನಟ ಮಲ್ಲು ಜಮಖಂಡಿ ಹಾಗೂ ನಟಿ ಸುಲಕ್ಷಾ ಕೈರಾನ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ಅವರು, ಚಲನಚಿತ್ರದಲ್ಲಿ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಷೆಯನ್ನು ಬಳಕೆ ಮಾಡಲಾಗಿದೆ. ಚಲನಚಿತ್ರವು ರಾಜ್ಯಾದ್ಯಂತ 57 ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಜಮಖಂಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಲನಚಿತ್ರ ಚಿತ್ರೀಕರಣ ಮಾಡಲಾಗಿದೆ ಎಂದರು. ನಿಮ್ಮೆಲ್ಲರ ಪ್ರೀತಿ ಸಿಗಾತತಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಗಲಿ. ಯಾರ್ಯಾರು ಸಿನಿಮಾ ಇನ್ನೂ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿರಿ, ಹೆಂಗೈತೆ ಅಂತೇಳಿ ತಿಳಿಸ್ರಿ. ಇದೊಂಥರ ನನ್ನಕ್ಕೆ ಏನಿತ್ತಲ್ಲ, ಇದು ಒಂದು ಸ್ಟೆಪ್ ಮುಂದೆ ಅನ್ನೋಂಗೆ ಪ್ರಯತ್ನ ಮಾಡಿದ್ರಾಗ ಕ್ವಾಲಿಟಿ ವೈಸ್ ಆಯಿತು, ಟೆಕ್ನಿಷಿಯನ್ ಆಯಿತು, ಬೆಂಗಳೂರಿನ ಟೀಮ್ ಐತಿ, ಇದರ ಟೀಮ್ ಐತಿ, ನಮ್ಮ ಜಮಖಂಡಿ ಟೀಮ್ ಎಲ್ಲರೂ ಕೂಡಿ ಸಿನಿಮಾ ಹೆಂಗೆ ಪ್ರೊಫೆಷ್ನಲ್ ವೇದಲ್ಲಿ ಹೋಗ್ಬೇಕು ಹಂಗೆ ಮಾಡೈತಿ. ನಿಮ್ಗೆ ಇಷ್ಟ ಆಗ್ತದೆ ಅನ್ನೋ ಒಂದು ಭರವಸೆ ಐತಿ. ಎಲ್ಲರೂ ಬಂದು ಸಿನಿಮಾ ನೋಡ್ರಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ, ಆಮೇಲೆ ಹೊಸ ಹೊಸ ಪ್ರತಿಭೆಗಳ ಮೇಲೆ ಇರಲಿ. ಇದು 21 ಫೆಬ್ರವರಿ 21 ಶುಕ್ರವಾರ ರಿಲೀಸ್ ಆಯ್ತು. 52 ಥಿಯೇಟರ್ ಅವರಿಗೆ ಮತ್ತು ಮಲ್ಟಿಪ್ಲೆಕ್ಸ್ ಅವ್ರಿಗೆ ಜಾಸ್ತಿ. ಸ್ಟೋರಿ ಅದೇ ರೀ, ಲವ್ ಸ್ಟೋರಿ ಜೊತೆಗೆ ಒಂದು ಸರ್ಕಾರಿ ಶಾಲೆಗಳ ಒಂದು ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ಈ ಸಿನಿಮಾದಾಗೈತಿ. ಸೊ ನೋಡಿದ್ರೆ ಅಂದರೆ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ರೀ, ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಉತ್ತರ ಕರ್ನಾಟಕ ಭಾಷೆ ಇರುತ್ತಾ? ಪೂರ್ತಿ ಉತ್ತರ ಕರ್ನಾಟಕ ಭಾಷೆನ ರೀ. ನಾವು ಟೀಮೆಲ್ಲ ಆ ಕಡೆ ಹಾಕೊಂಡು ಕೆಲಸ ಅಲ್ಲಿ ಹೆಂಗೆ ಮಾಡ್ಬೇಕು ಪ್ರೊಫೆಷ್ನಲ್ ಆಗಿ ಅಲ್ಲಿ ವೇದಾಗ ಮಾಡಿದ್ರು ಭಾಷೆ ಮಾತ್ರ ಉತ್ತರ ಕರ್ನಾಟಕ. ಬೇರೆ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕಿದ್ರು ಅವ್ರ ಕಡೆ ಉತ್ತರ ಕರ್ನಾಟಕನ ಮಾತಾಡ್ಸೈತಿ. ಕಂಪ್ಲೀಟ್ ಉತ್ತರ ಕರ್ನಾಟಕ, ಟೋಟಲಿ ಭಾಷೆ ಉತ್ತರ ಕರ್ನಾಟಕ, ಪೂರ ಉತ್ತರ ಕರ್ನಾಟಕ ಭಾಷೆನ ಸಿನಿಮಾ. ಅಲ್ಲೆಲ್ಲ ರೆಸ್ಪಾನ್ಸ್ ಏನಿತ್ತು ಬೆಂಗಳೂರು ಸೈಡಲ್ಲಿ? ಚಲೋ ಐತ್ರಿ, ಚಲೋ ಐತೆ. ಅಲ್ಲಿನೂ ನಮ್ಮ ಮಂದಿ. ಸುಲಕ್ಷಾ ನಂದಿದರ್ ಅವರು. ಇದು ನಾನು ರಿಲೀಸ್ ಆಗ್ತಿರೋದು 3ನೇ ಸಿನಿಮಾ. ಭಾರಿ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನಾನು ಮಾಡ್ತಾ ಇದ್ದೀನಿ. ಇದುವರೆಗೆ ಮಾಡಿದ್ದೆಲ್ಲ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್, ಆ ಕಡೆಗೆ ನಾನು ಉತ್ತರ ಕರ್ನಾಟಕದವ್ರು ಇದ್ರು. ಈ ಸರಿ ಫಸ್ಟ್ ಸಿನಿಮಾ ಇದು ಉತ್ತರ ಕರ್ನಾಟಕದಲ್ಲಿ ನಾನು ಫಸ್ಟ್ ಸಿನಿಮಾ ಮಾಡ್ತಾ ಇರೋದು. ನಾನು ಖುಷಿನೂ ಕೊಟ್ಟಿದ್ದೆ, ಅಷ್ಟೇ ತೃಪ್ತಿನೂ ಕೊಟ್ಟಿದ್ದೆ. ನನ್ನ ಪಾತ್ರ ಏನಿದೆ ಅಲ್ಲ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ, ನನಗೆ ಭಾರಿ ಖುಷಿ ಇದೆ. ಸೊ ದಯವಿಟ್ಟು ಉತ್ತರ ಕರ್ನಾಟಕದ ನನ್ನೆಲ್ಲ ಜನತೆಗೂ ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಸಿನಿಮಾ ನಮ್ಮ ಭಾಷೆನ ಉಳಿಸ್ಕೊಡಿ ಅಂತ ಕೇಳ್ತೀನಿ. ಹಾಂ, ವಿದ್ಯಾನ ಮಾತ್ರ ನಾನು ಮಾಡ್ತಾ ಇರೋದು. ಹಾಂ, ಟೀಚರ್ ಅಂತಂದರೆ ಟೀಚರು ಅಂತಲ್ಲ, ಮಕ್ಕಳಿಗೆಲ್ಲ ಕಲಿಸೋದು. ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾವಲ್ಲ, ಅದಕ್ಕೆ ಮುಚ್ಚೋಗ್ಬಾರ್ದು, ಮಕ್ಕಳಿಗೆಲ್ಲ ಮನೆಯಲ್ಲೇ ಕರೆದು ಟ್ಯೂಷನ್ ಇರೋದು, ಈ ಥರ ಪಾತ್ರ ಹೋಗುತ್ತೆ ಸರ್. ಟೋಟಲ್ ಶೂಟಿಂಗ್ ಎಲ್ಲ ಎಲ್ಲಿಲ್ಲ? ಜಮಖಂಡಿ ಮತ್ತು ಮಧುಗಿರಿ ಇವೆರಡು ಊರಲ್ಲಿ ಮಾತ್ರ ಆಗಿದೆ. ಕಂಪೇರ್ ಟು ಪ್ರಿವಿಯಸ್ ಮೂವಿ ಮಾಡಿದ್ರಿ, ಉತ್ತರ ಕನ್ನಡ ಸಡನ್ ಆಗಿ ಮೂವಿ ಮಾಡಿಲ್ಲ, ಅದು ಮಲ್ಲು ಜಮಖಂಡಿ ಒಂದು ಫೇಮಸ್ ಯೂಟ್ಯೂಬರ್ ಮಾಡ್ಬೇಕಾದ್ರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ಮಲ್ಲು ಜಮಖಂಡಿ ಅವರು ಇವಾಗ ಯೂಟ್ಯೂಬಲ್ಲೆಲ್ಲ ಯಾವ ಥರ ಕಾಮಿಡಿಯಾಗಿ ಫನ್ ಆಗಿರ್ತಾರಲ್ಲ, ರಿಯಲಲ್ಲೂ ಹಂಗೆ ಇರ್ತಾರೆ ಅವರು. ನಾವು ಸಿನಿಮಾ ಮಾಡಬೇಕಾದಾಗ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದೀವಿ ಅಂತ. ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಈ ಥರ ಎಲ್ಲರ ಜೊತೆ ಒಡನಾಟ ಆ ಥರ ಬರ್ತಿದ್ವಿ. ಯಾಕಂದರೆ ನಮ್ಮ ಹುಡುಗರೆಲ್ಲ ಉತ್ತರ ಕರ್ನಾಟಕದವರು ಎಲ್ಲ. ಮಲ್ಲು ಜಮಖಂಡಿ ಅವ್ರ ಟೀಮ್ ಇದೆ, ಹುಡುಗರು ಇದ್ದಾರೆ ಒಂದಿಷ್ಟು ಜನ, ಮತ್ತು ಬೀದರ್ ಟೀಮ್ ಇದೆ. ಇವೆರಡೂ ಟೀಮ್ ಸೇರಿಬಿಟ್ಟು ಹೆಂಗಾಗ್ಬಿಟ್ಟಿದೆ, ಒಂದು ಅಗಲವಾದ ಮರ ಆಗಿಬಿಟ್ಟಿದೆ. ಹಾಗಾಗಿ ನಾವು ಖುಷಿಯಿಂದ ಮಾಡಿದ್ವಿ ಸಿನಿಮಾ ಎಲ್ಲ. ಟೋಟಲ್ ಎಷ್ಟು ಥಿಯೇಟರು ಏನು ಯಾಕೆ ಯಾಕೆ ನೋಡೋಕೆ ನೀವು ಫಿಲಮ್ ಯಾಕೆ ನೋಡ್ಬೇಕು ಅನ್ನೋ ಒಂದು ರೀಸನ್? ಯಾಕೆ ನೋಡಬೇಕಂದ್ರೆ, ಫಸ್ಟು ನಮ್ಮ ಭಾಷೆನ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಈ ಭಾಷೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಲ್ಲ, ಇವಾಗ ಬ್ಯಾಂಗ್ಳೂರು ಹೋದಾಗ ನಾವು ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಮಾತಾಡಬೇಕಾಗುತ್ತೆ. ಹಾಗೆ ಬ್ಯಾಂಗ್ಳೂರವರು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ತಿಳ್ಕೊಬೇಕು, ಅವರು ಕಲ್ತ್ಕೋಬೇಕು, ನಮ್ಮ ಲ್ಯಾಂಗ್ವೇಜ್ನ ಬೆಳೆಸಬೇಕು ಅನ್ನೋದು ಒಂದು ಆಸೆ. ಈಗ ಬೆಂಗಳೂರದವರು ಕೇವಲ ಉತ್ತರ ಕನ್ನಡ ಭಾಷೆನ ಬೈಗಳು ಕಲಾವಿದ ಮಾಡ್ತಾರೆ, ಕಾಮಿಡಿಗೆ ಅಷ್ಟೇ ಸಿಗುತ್ತೆ. ಫುಲ್ ಪ್ಲೇಸಾಗಿ ನೀವು ಫಿಲಮ್ ಮಾಡಿದ್ರೆ ಟೋಟಲಿ ಬೆಂಗಳೂರದವ್ರು ಏನಿಲ್ಲ, ಈಗ ನಮ್ಮ ಲ್ಯಾಂಗ್ವೇಜ್ನ ಕೇವಲ ಜಸ್ಟ್ ಬೈಗಳ ಕಾಮಿಡಿಗೆಲ್ಲ ಯೂಸ್ ಮಾಡ್ಕೋತಾರೆ. ನೀವು ಫುಲ್ ಫ್ಲೇಜ್ ಆಗಿ ಅದನ್ನೇ ಮಾಡಿರಿ ಲ್ಯಾಂಗ್ವೇಜ್ನ. ಅದಕ್ಕೆ ಯಾವ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದು ಈ ವಿಚಾರ? ಬೈಕ್ಗಳಂದರೆ ನಮ್ಮ ಕಡೆ ಆ ಬೈಕ್ಗಳಂದ್ರೆ ಹೆಂಗಿರುತ್ತೆ ಅಂದರೆ ಹೊಗಳ್ದಂಗೆ ಇರುತ್ತೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಬೈಕ್ಗಳಂದ್ರೆ ತೊಗೊಳ್ಬಾರ್ದು ಯಾರು, ಯಾಕಂದರೆ ಅದು ಖುಷಿಯಿಂದ ಹೇಳೋದು. ನಮ್ಮ ಭಾಷೆನೇ ಹಾಗಲ್ವಾ, ಹುಟ್ಟಿನಿಂದ ಇಲ್ಲಿವರೆಗೂ ಬಂದಾಗ ನಾವು ಅದೇ ಕಲ್ತ್ಕೊಂಡು ಬಂದಿರ್ತೀವಿ. ಪಾಪ ಅವ್ರಿಗೆ ಒಂದು ಸ್ವಲ್ಪ ಬೈಗಳು ಅನ್ಸ್ಬೋದು, ಆ ಥರ ಏನಿಲ್ಲ. ಎಲ್ಲರೂ ಖುಷಿಯಾಗಿ ಅದನ್ನು ರಿಸೀವ್ ಮಾಡ್ಕೋಬೇಕು. ಇದರಲ್ಲಿ ಫಿಲಮ್ ಇರುತ್ತೆ, ಆ ಫಿಲಮ್ದಲ್ಲಿ ಇದೆ ಆ ಲ್ಯಾಂಗ್ವೇಜ್? ಇಲ್ಲ ಸರ್, ಆ ಥರ ಬೈಗಳೇನು ತೋರಿಸಿಲ್ಲ. ಬಟ್ ಒಂದು ಹೀರೋಯಿನ್ ಆಗಿ ಲೀಡರ್ ಆಗಿ ನಿಂತ್ಕೊಳ್ತೀನಿ, ಲವ್ ಮಾಡಿದ್ಮೇಲೆ ಹೀರೋನೇ ಬರ್ತಾನೆ, ಹೀರೋನೇ ಲವ್ ಮಾಡ್ತಾರೆ ಅಂತ ಎಲ್ಲ ಸಿನಿಮಾದಲ್ಲಿ ತೋರಿಸ್ತಾರೆ. ಬಟ್ ಈ ಸಿನಿಮಾ ಹೇಗಿದೆ ಅಂದರೆ ಸ್ವಲ್ಪ ಹೀರೋಯಿನ್ ಓರಿಯೆಂಟೆಡ್ ಅಂತ
ಅವಳೇ ಡಾಮಿನೇಟಿಂಗ್ ಅಂದರೆ ಲೀಡರ್ ಆಗಿ ನಿಂತ್ಕೊಳ್ತಾಳೆ, ಅವಳೇ ಫೈಟ್ ಮಾಡ್ತಾಳೆ, ಹೀರೋಗೆ ಕನ್ವಿನ್ಸ್ ಮಾಡ್ತಾಳೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.